ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಈ ನನ್ನ ಸ್ಪೆಷಲ್ ಡೇನ ನಿಮ್ಮ ಜೊತೆಗೆ ವ್ಲಾಗಲ್ಲಿ ನಾನು ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಈ ಸ್ಪೆಷಲ್ ಡೇಲಿ ನಾನು ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಇನ್ನೂ ಕೂಡ ಖುಷಿ ಆಗ್ತಾ ಇದೆ. ಸೊ ನನ್ನ ಬರ್ಡೇ ಹಿಂದಿನ ದಿನ ನಾವು ಒಂದು ಪ್ರೀವಿಯಸ್ ನೈಟ್ ಪಾರ್ಟಿ ಒಂದು ಮಾಡಿದ್ವಿ. ಸೊ ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಸೇರಿ ಪಿನೋ ಪಿಜ್ಜಾಗೆ ನಾವು ಹೋಗಿದ್ವಿ. ಸೊ ಅಲ್ಲಿನ ಪಿಜ್ಜಾ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಹೈಜೆನಿಕ್ ಆಗಿ ಇತ್ತು. ಸೊ ನಾವು ಏನು ಮಾಡಿದ್ವಿ, ಹಿಂದಿನ ದಿನವೇ ನಾವು ಪಿಜ್ಜಾ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ 4 ಪಿಜ್ಜಾ ನಾವು ಆರ್ಡ್ರ್ ಮಾಡಿದ್ವಿ ವಿತ್ ಒಂದು ಕೋಕು ತೊಗೊಂಡು ನಾವು ಒಂದು ಸ್ಮಾಲ್ ವೀಡಿಯೋ ಕೂಡ ಮಾಡ್ಕೊಂಡ್ವಿ. ನಂತರ ಒಂದು ಸೆಲ್ಫಿನೂ ಕೂಡ ನಾವು ತೊಗೊಂಡ್ವಿ. ಸೊ ಯಾಕೆ ಪ್ರೀವಿಯಸ್ ನೈಟ್ ನಾವು ಹೋಗಿದ್ವಿ ಅಂತಂದರೆ ನಮ್ಮ ಅಕ್ಕಂಗೆ ನೆಕ್ಸ್ಟ್ ಡೇ ವರ್ಕಿಗೆ ಹೋಗೋದಿತ್ತು. ಸೊ ಹಾಗಾಗಿ ನಾವು ಹಿಂದಿನ ದಿನವೇ ಪಿಜ್ಜಾ ಪಾರ್ಟಿ ಒಂದು ಮಾಡಿದ್ವಿ. ಸೊ ಅದರ ಆಮೇಲೆ ನಾವು ಮನೆಗೆ ಬಂದ್ವಿ. ಸೊ ನಾವು ಅಕ್ಕ ತಂಗಿ ಎಲ್ಲ ಸೇರಿಕೊಂಡು ಮತ್ತು ಅಕ್ಕನ ಮಗಳ ಜೊತೆಗೆ ಸೇರಿಕೊಂಡು ನಾವು ಒಂದು ನೈಟ್ ಔಟನ್ನು ಮಾಡಿದ್ವಿ. ಸೊ ತುಂಬ ಖುಷಿಯಾಯಿತು. ಸೊ ರಾತ್ರಿ 12 ತನಕ ಕೂತ್ಕೊಂಡು ಮಾತಾಡಿದ್ವಿ. ನಂತರ 12 ಆ್ಯಸ್ ಯೂಶ್ವಲ್ ಬರ್ಡೇ ಕಾಲ್ಸ್ ಎಲ್ಲ ಬಂತು. ಸೊ ಅದರಲ್ಲಿ ಪ್ರತಿ ವರ್ಷ ವಿಶ್ ಮಾಡ್ದಂಗೆ ನನ್ನ ಹಸ್ಬೆಂಡು ಮತ್ತು ನಿಧಿ ಇಬ್ಬರು ಕೂಡ ನನಗೆ ಯಾವಾಗಲೂ ಫಸ್ಟ್ ವಿಶ್ ಮಾಡೋದು. ಈ ವರ್ಷವೂ ಕೂಡ ಅದೇ ರೀತಿ ಅವರಿಬ್ಬರು ನನಗೆ ಬರ್ಡೇ ವಿಶಸ್ಸನ್ನು ಮಾಡಿದ್ರು. ಸೊ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ನನ್ನ ಮೇಯ್ನಾಗಿ ನಾನು ಮಾಡೋ ಕೆಲಸ, ಸೊ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತು ನಮ್ಮ ಬಾಬಂಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಮಾರ್ನಿಂಗ್ ಎದ್ಬಿಟ್ಟೆ ನಾನು ಒಂದು ಪ್ಲ್ಯಾನನ್ನು ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಮಂತಲ್ಲಿ ನಾನು ಏನು ಅಚೀವ್ ಮಾಡಬೇಕು, ಏನೆಲ್ಲ ಹೊಸ ಕಲಿಬೇಕು ಅಂತ. ಸೊ ನೆಕ್ಸ್ಟ್ ಇಯರಲ್ಲಿ ಒಳಗೆ ನಾನು ಏನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೊಂದು ಸ್ಮಾಲ್ ಗೋಲ್ಸ್ನ ನಾನು ಬರ್ಕೊಂಡೆ. ಸೊ ಆಫ್ಟರ್ ದಟ್ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸೊ ಆಫ್ಟರ್ನೂನ್ ಲಂಚು ಕೂಡ ಆದಮೇಲೆ ನಾನು ಮತ್ತು ನಮ್ಮ ತಂಗಿ ಹೋಮ್ ಮೇಡ್ ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅದನ್ನು ಇಂಗ್ರೀಡಿಯೆಂಟ್ಸ್ ಕೂಡ ನಾವು ರೆಡಿ ಮಾಡ್ಕೊತಾ ಇದ್ವಿ. ಸೊ ಇದು ಕೇಕ್ ಮಾಡೋದಕ್ಕೆ ತುಂಬ ಮಜಾ ಬರ್ತಾಯಿತ್ತು. ಯಾಕೆ ಅಂತಂದರೆ ನಾವಿಬ್ಬರು ತಲಹಟೆ ಮಾತಾಡ್ಕೊತ ನಿಧಾನಕ್ಕೆ ಇದೆಲ್ಲ ಕೇಕ್ನ ನಾವು ಮಾಡ್ತಾಯಿದ್ವಿ. ಸೊ ಅವಳ ಹತ್ರ ಈ ಕೇಕ್ ಕಲಿಯೋಕ್ಕೆ ನನಗೆ ಭಾರಿ ಖುಷಿ ಆಯಿತು. ಸೊ ನೆಕ್ಸ್ಟ್ ಯಾಕೆ ನಾವು ಮನೇಲಿ ಹೋಮ್ ಮೇಡ್ ಕೇಕ್ ಮಾಡಿದ್ವಿ ಅಂತಂದರೆ ನನಗೆ ಸ್ವಲ್ಪ ಕೆಮ್ಮಾಗಿತ್ತು, ಸ್ವಲ್ಪ ಜಾಸ್ತಿ. ಸೊ ಕೆಮ್ಮು ಕಮ್ಮಿ ಆಗ್ತಿರಲಿಲ್ಲ. ಸೊ ಔಟ್ಸೈಡು ಕೇಕ್ ಬೇಡ, ಕ್ರೀಮೆಲ್ಲ ಇರುತ್ತೆ ಅಂತ ಹೇಳಿ, ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಮನೆಯಲ್ಲೇ ನಾನು ಮತ್ತು ನಮ್ಮ ತಂಗಿ ಇಬ್ಬರು ಸೇರಿಕೊಂಡು ಕೇಕ್ ಮಾಡಿದ್ವಿ. ಸೊ ಕೇಕೆಲ್ಲ ಮಾಡಾದ್ಮೇಲೆ ಫೈನಲಾಗಿ ಇದನ್ನು ತೆಗಿಬೇಕಲ್ವಾ ಕೇಕನ್ನು. ಸೊ ಅದನ್ನು ಮೇನ್ ಕೆಲಸ ಮಾಡಿದ್ದು ನಮ್ಮ ಮತ್ಸ್ಯಶ್ರೀ. ಸೊ ಕೇಕೆಲ್ಲ ಆದಮೇಲೆ ನಾವು ಸಂಜೆ ನಾನು ಮತ್ಸ್ಯಶ್ರೀ ಮತ್ತು ನಮ್ಮ ಅಕ್ಕ ಎಲ್ಲ ಸೇರಿ ಒಂದು ಟೆಂಪಲಿಗೆ ಹೋಗಿದ್ವಿ. ಸೊ ಅವತ್ತಿನ ದಿನ ಭಾರಿ ತುಂಬ ಚೆನ್ನಾಗಿತ್ತು. ಅವತ್ತಿನ ದಿನ ಸಂಕಷ್ಟಿ ಕೂಡ ಇತ್ತು. ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ಟೆಂಪಲಿಗೆ ಹೋಗಿ ಬಂದ್ವಿ ಮತ್ತು ಒಂದು ಸ್ಮಾಲ್ ಸೆಲ್ಫಿ ಕೂಡ ನಾವು ಅಲ್ಲೊಂದು ತೊಗೊಂಡ್ವಿ. ಸೊ ವಾಪಸ್ ಮನೆಗೆ ಬಂದಾದಮೇಲೆ ನನ್ನ ಹೋಮ್ ಮೇಡ್ ಕೇಕ್ ರೆಡಿಯಾಗಿತ್ತು. ಸೊ ಕಟಿಂಗಿಗೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಕೇಕ್ ತೊಗೊಂಡು ಕೂತ್ಕೊಂಡಿದ್ದೆ. ಸೊ ಮತ್ಸ್ಯಶ್ರೀಗೆ ಕರ್ಕೊಂಡು ನಾನು ಕೇಕನ್ನ ಕಟ್ ಮಾಡಿದೆ. ಸೊ ಮತ್ಸ್ಯಶ್ರೀಗೆ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟಂದರೆ ಅವಳಿಗೆ ಭಾರಿ ಇಷ್ಟ. ಸೊ ಅವಳು ಹೇಗೆ ಪ್ಲ್ಯಾನ್ ಮಾಡಿದ್ಲು, ಸೊ ಅದೇ ಥರ ಹಾಗೆ ಆ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಹೋಯಿತು. ಸೊ ಕೇಕ್ ನಿಧಾನಾಗಿ ತುಂಬ ಸಾಫ್ಟಾಗಿತ್ತು. ಸೊ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಸೊ ಒಂದು ಸ್ಮಾಲ್ ಬೈಟನ್ನು ನಾನು ತೊಗೊಂಡು ಮತ್ಸ್ಯಶ್ರೀಗೆ ತಿನ್ನಿಸ್ದೆ. ಅವಳು ತುಂಬ ಖುಷಿ ಆದಳು ಅಂತ ಬಿಟ್ಟು ನೆಕ್ಸ್ಟ್ ಅವಳು ಕೂಡ ಒಂದು ಬೈಟನ್ನು ನನಗೆ ತಿನ್ನಿಸಿದ್ಲು ಕೇಕನ್ನು. ಅಂದರೆ ಅವಳು ನನಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ತೊಗೊಂಡಿದ್ಲು. ಸೊ ಅದು ಕೂಡ ನನಗೆ ಖುಷಿ ಆಯಿತು. ಇವರು ನಮ್ಮ ದೊಡ್ಡಕ್ಕ, ಅವರು ಕೂಡ ನನಗೆ ಕೇಕ್ ತಿನ್ನಿಸ್ತಿರೋಂಥ ಒಂದು ಪಿಕ್ಚರ್ ತೊಗೊಂಡೆ. ಇವಳು ನಮ್ಮ ತಂಗಿ ನಿಧಿ, ಅವಳು ಕೂಡ ನನ್ನ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡೇಳು. ಸೊ ಅದರ ನಂತರ ಒಂದು ತಲಹಾಟೆ ಮಾಡ್ಕೊತ ಒಂದು ಸೆಲ್ಫಿ ಒಂದು ತೊಗೊಂಡ್ವಿ. ಸೊ ಆಫ್ಟರ್ ದ್ಯಾಟ್ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿ ಆಯಿತು. ಗಿಫ್ಟ್ ಬೇಕೇ ಬೇಕಲ್ಲ. ಸೊ ಗಿಫ್ಟು ಕೂಡ ಎಲ್ಲರೂ ಸೇರಿ ನನಗೆ ಗಿಫ್ಟ್ ಕೊಟ್ಟರು. ಸೊ ಟೋಟಲಿ ನನ್ನ ಡೇ ತುಂಬ ಹ್ಯಾಪಿಯಾಗಿತ್ತು. ಆಫ್ಟರ್ ದಟ್ ಡಿನ್ನರ್ ಮಾಡಬೇಕಲ್ಲ. ಸೊ ಡಿನ್ನರು ಕೂಡ ಔಟ್ಸೈಡಿಂದ ತರಿಸಿದ್ವಿ. ಛೋಲೆ ಭಟೋರೆ, ಮಶ್ರೂಮ್ ಬಿರಿಯಾನಿ, ಆಮೇಲೆ ಸ್ಯಾಲಡ್ ಇತ್ತು ಮತ್ತು ಮಶ್ರೂಮ್ ಕಬಾಬ್ಸು ಎಲ್ಲದೂ ಕೂಡ ನನ್ನ ಫೇವ್ರೆಟ್ ಐಟಮ್ ಆಗಿತ್ತು. ಸೊ ಎಲ್ಲದೂ ಕೂಡ ಚೂರು ಟೇಸ್ಟ್ ಮಾಡೋಕ್ಕೆ ನಾನು ಮತ್ಸ್ಯಶ್ರೀ ರೆಡಿ ಆಗಿಬಿಟ್ವಿ. ಸೊ ಇಬ್ಬರು ಕೂಡ ಹ್ಯಾಪಿಯಾಗಿ. ಸೊ ಈ ವರ್ಷ ಹೋಲ್ ಡೇ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದು ನನ್ನ ಹಸ್ಬೆಂಡ್ನ. ಯಾಕೆ ಅಂತಂದರೆ ಪ್ರತಿ ವರ್ಷ ಅವ್ರು ನನ್ನ ಬರ್ಡೇನ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಮತ್ತು ಜೊತೆಗೆ ನಾವು ಇರ್ತಿದ್ವಿ. ಹೋಲ್ ಡೇ ನಾವು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಈ ವರ್ಷ ಅವರಿಗೆ ವರ್ಕ್ ಜಾಸ್ತಿ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಸೊ ನನಗೇನೋ ಅನ್ಎಕ್ಸ್ಪೆಕ್ಟೆಡಾಗಿ ಅನಿಸಿದೇನೋ ಬರ್ಬೋದು, ಸರ್ಪ್ರೈಸ್ ಕೊಡ್ಬೋದು ಅಂತ. ಸೊ ವರ್ಕ್ ಜಾಸ್ತಿ ಇರೋದ್ರಿಂದ ಅವರು ಬರಲಿಲ್ಲ.
ಸೊ ಈ ವರ್ಷವೂ ಕೂಡ ನನ್ನ ಬರ್ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಸೊ ಪ್ರತಿದಿನ ಸೇಮ್ ಡೇ ಇರುತ್ತೆ, ಬಟ್ ನಿಮ್ಮ ಬರ್ತ್ಡೇ ಇರುತ್ತೆ ಅಲ್ವಾ, ಅವತ್ತಿನ ದಿನ ಒಂಥರ ಡಿಫ್ರೆಂಟಾಗಿ ಒಂದು ಫೀಲನ್ನು ಕೊಡ್ತಾ ಇರುತ್ತೆ. ಯಾಕೆಂದರೆ ಅವತ್ತಿನ ದಿನ ನೀವು ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ವಿಶ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ಕಾಲ್ ಮಾಡಿ ವಿಶ್ ಮಾಡ್ತಾರೆ. ಸೊ ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಇಷ್ಟ. ಸೊ ಅವತ್ತಿನ ದಿನ ಫ್ರೆಂಡ್ಸ್ ಎಲ್ಲ ಹ್ಯಾಪಿ ಬರ್ಡೇ ಅಂತ ಹಾಡು ಹೇಳಬೇಕು, ಫೋಟೋಸ್ ತೆಗಿಬೇಕು, ಆಮೇಲೆ ಗಿಫ್ಟು ನಾನು ಓಪನ್ ಮಾಡಿ ಏನಿದೆ ಅಂತ ಅಂದ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತೀನಲ್ಲ, ಅದು ನನಗೆ ತುಂಬ ಇಷ್ಟ. ಸೊ ಈ ವರ್ಷವೂ ಅದೇ ರೀತಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಸೊ ಎಲ್ಲರೂ ಕೂಡ ಗಿಫ್ಟ್ ಕೊಡ್ತಾರೆ ಅಲ್ವಾ. ಸೊ ಈ ಸತಿ ನಾನು ನನಗೆ ಅಂತ ಅಂದ್ಬಿಟ್ಟು ಒಂದು ಗಿಫ್ಟನ್ನು ನಾನು ತೊಗೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ನನಗೆ ಅಂತ ಅಂದ್ಬಿಟ್ಟು ನಾನು ನನಗೆ ಅದಂಥ ಗಿಫ್ಟ್ ತೊಗೊಂಡಿದ್ದು ಲೈಟು ಮತ್ತು ಸ್ಟ್ಯಾಂಡ್. ಸೊ ರಿಂಗ್ ಲೈಟು ಮತ್ತು ಸ್ಟ್ಯಾಂಡು ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಸೊ ಇದು ತೊಗೊಳಬೇಕಾದ್ರೆ ಆ್ಯಕ್ಚುಲಿ ನನಗೆ ಯಾವ ಐಡಿಯಾನೂ ಕೂಡ ಇರಲಿಲ್ಲ ಹೇಗೆ ತೊಗೋಬೇಕು ಅಂತ. ಯಾವಾಗಲೂ ಆನ್ಲೈನಲ್ಲಿ ನೋಡ್ತಾ ಇದ್ದೆ. ನಾನು ಆನ್ಲೈನಲ್ಲಿ ನೋಡಿದಾಗ ಡಿಫ್ರೆಂಟ್ ಇಮೇಜಸ್ ಎಲ್ಲ ಬರ್ತಾಯಿತ್ತು. ಸೊ ಅದರಲ್ಲಿ ಹೆಂಗೆ ಸೆಲೆಕ್ಟ್ ಮಾಡಬೇಕು, ಹೆಂಗೆ ನಾನು ಒಂದು ಟ್ರಸ್ಟ್ ಮಾಡಿ ತೊಗೊಂಡೆ, ಅಥವಾ ಯೂಸ್ ಮಾಡಾದ್ಮೇಲೆ 1 ಮಂತ್ ಆದಮೇಲೆ ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡಲಪ್ಪ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಸೊ ನಾನೇನು ಮಾಡಿದೆ, ಇರಲಿ ನೋಡೋಣ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಬಿಡ್ತು. ಬಟ್ ಬೆಂಗಳೂರಿಗೆ ಬಂದಾಗ ಒಂದು ಶಾಪಲ್ಲಿ ಇದರ ಸ್ಟ್ಯಾಂಡ್ನ ಹಾಕಿಟ್ಟಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಕೇಳಿದೆ ಎಲ್ಲ ಹೇಗೆ ಏನು ಅಂತ. ಸೊ ಆವಾಗ ನನಗೆ ಐಡಿಯಾ ಬಂತು, ಹೇಗೆ ಅಂದರೆ ಒಂದು ಲೈಟ್ ಹೇಗೆ ತೊಗೊಳ್ಬೇಕು, ಸೊ ಮತ್ತು ಸ್ಟ್ಯಾಂಡ್ ಎಷ್ಟು ಇಂಚಸ್ಸಿಂದ ತೊಗೊಬೇಕು ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಹಾಗೆ ಹೋಗ್ತಾ ಒಂದು 3-4 ಅಂಗಡಿಗೆ ನಾನು ನೋಡಿ ವಿಸಿಟ್ ಮಾಡಿ ತೊಗೊಂಡೆ. ಸೊ ಫೈನಲಿ ಈ ಬರ್ತ್ಡೇಗೆ ನಾನು ರಿಂಗ್ ಲೈಟು ಮತ್ತು ನನ್ನ ವೀಡಿಯೋ ಸ್ಟ್ಯಾಂಡು ನಾನು ತೊಗೊಂಡಿದ್ದೀನಿ. ಲೈಫಲ್ಲಿ ನಾವು ಏನಾದರೂ ಒಂದು ಮಾಡಬೇಕು ಅಂತಂದರೆ ಸ್ಮಾಲ್ ಅಮೌಂಟನ್ನು ನಾವು ಏನು ಮಾಡಬೇಕು, ಹಾಕಬೇಕು. ಆವಾಗಲೇ ನಮಗೇನಾಗುತ್ತೆ, ರಿಸಲ್ಟನ್ನು ಬರುತ್ತೆ. ಸೊ ಯಾಕಂದರೆ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಜರ್ನಿ 1 ಇಯರ್ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಸೊ ಆ ಟೈಮಲ್ಲಿ ನನಗೆ ತುಂಬ ಫೇಸಸ್ನ ಮಾಡ್ತಿದ್ದೆ, ಮೊಬೈಲ್ ಯಾರಾದರೂ ಹಿಡ್ಕೊಳ್ಳಿ ಹಾಗೆ ಹೀಗೆ ಅಂತ. ಬಟ್ ಇವಾಗಿನ ಮೇಲಿಂದ ಆ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಲೈಫಲ್ಲಿ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಿ ಸ್ಟಾರ್ಟ್ ಮಾಡಿ. ಸೊ ನೋಡಿ, ಜನ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಯಾವತ್ತೂ ನೀವು ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಕರೆಕ್ಟಾಗಿತ್ತು ಅಂತಂದರೆ, ನೀವು ಏನಾದರೂ ಹೊಸ ವರ್ಕ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ ಖಂಡಿತವಾಗಿ ಮಾಡಿ. ನಾನು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಸುಮಾರು ಜನ ಆಗಲ್ಲ ಅಂತ ಹೇಳ್ತಾಯಿದ್ವಿ. ಬಟ್ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ನನ್ನಲ್ಲಿ ನಾನು ಕಂಡಿದ್ದು ನಾನು ಕಮ್ಯುನಿಕೇಷನ್ ಲೆವೆಲ್ ನಾನು ಚೆನ್ನಾಗಾಗಿದೆ, ಓಪನ್ ಆಗಿ ಮಾತಾಡ್ತೀನಿ. ಸೊ ಮೊದಲೆಲ್ಲ 10, 15, 20 ಟೇಕ್ಸ್ಗಳೆಲ್ಲ ನಾನು ತೊಗೊತಿದ್ದೆ. ಸೊ ಈಗ ನಾನು ಓನ್ಲಿ 1 ಟೇಕ್ ನಾನು ತೊಗೊತೀನಿ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಯಾಕೆಂದರೆ ಪ್ರತಿದಿನ ನಾವು ಒಂದು ಪ್ರಾಕ್ಟೀಸ್ ಮಾಡ್ಕೊತಾ ಬರ್ತಾ ಇದ್ದರೆ ಅದು ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಮಾಡಬೇಕು, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ನನ್ನ ವೀಡಿಯೋಸ್ಗಳಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ನನಗೆ ಹೇಳಿ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.